ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನ ಶ್ರಮೆ, ಮರಣ ಮತ್ತು ಪುನರುತ್ಥಾನದ ಧ್ಯಾನಗಳ ಈ ಬೆಳಗಿನ ಆರಾಧನೆಗಾಗಿ ಕರ್ತನನ್ನು ಕೊಂಡಾಡುವಂತೆ ನಾವು ಹಾಡುವ ಸಂಗೀತಗಳಲ್ಲಿ 150ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 150 ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ನಮ್ಮ ಶಿರಗಳನ್ನು ಬಾಗಿಸಿ ಕ್ಷಣ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸುವೆ, ಪರಿಶುದ್ಧಾತ್ಮನೇ, ಜೀವ ಮರಣಗಳ ಒಡೆಯನೇ, ಪುನರುತ್ಥಾನದ ಯೇಸುವೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಮ್ಮ ಸಂಗಡ ಇರುವಾತನೇ, ನಮ್ಮನ್ನು ಕಾಯುವಾತನೇ, ನಮ್ಮನ್ನು ಸಂರಕ್ಷಿಸುವಾತನೇ, ನಮ್ಮನ್ನು ಸಲಹುವಾತನೇ, ನಮ್ಮನ್ನು ಪ್ರೀತಿಸುವಾತನೇ, ನಿನಗೆ ಅನಂತ ಅನಂತ ಪ್ರಣಾಮಗಳು ಕರ್ತನೆ. ಕಳೆದ ರಾತ್ರಿ ನೀನು ಕೊಟ್ಟ ವಿಶ್ರಾಂತಿ, ಕಾಯುವಿಕೆ, ಭದ್ರತೆ, ಸುರಕ್ಷತೆಗಾಗಿ ಮನಪೂರ್ವಕವಾಗಿ ನಿನ್ನನ್ನು ವಂದಿಸುತ್ತೇನೆ. ಮತ್ತೊಂದು ದಿನವನ್ನು ನೋಡುವಂಥ ಕೃಪೆಯನ್ನು ಜೀವದ ಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಇಟ್ಟಿರುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇನೆ. ಅದರಲ್ಲಿಯೂ ಈ ಬೆಳಗಿನ ಹೊಸ ದಿನದಲ್ಲಿ, ಈ ಬೆಳಗಿನ ಜಾವದಲ್ಲಿ ನಿನ್ನೊಟ್ಟಿಗೆ ಮಾತನಾಡುವಂಥ ಕೃಪೆಯನ್ನು ಅಲ್ಪನಿಗೆ, ಅಯೋಗ್ಯನಿಗೆ ಅನುಗ್ರಹಿಸಿದ್ದಿ. ಅದಕ್ಕಾಗಿ ನಿನ್ನನ್ನು ವಂದಿಸುತ್ತೇನೆ. ನಿನ್ನ ಮಂದಿರಕ್ಕೆ ಬಂದಿದ್ದೇವೆ ಕರ್ತನೆ, ನಮ್ಮ ತಲೆಗಳನ್ನು ಬಾಗಿಸಿದ್ದೇವೆ, ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದೇವೆ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುವಂಥ ಕೃಪೆಯನ್ನು ಅನುಗ್ರಹಿಸು. ಬಂದಂಥ ಎಲ್ಲ ಸಭಿಕರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇನೆ. ಅವರೇ ಆಶೆ ಆಕಾಂಕ್ಷೆಗಳನ್ನು ನಿನ್ನ ಚಿತ್ತಕ್ಕೆ ಅನುಸಾರವಾಗಿ ನಡೆಸು. ಈ ದಿನವನ್ನು ನಮಗಾಗಿ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಹುಟ್ಟಿದ ದಿನದಿಂದ ಹಿಡಿದು ಇಲ್ಲಿವರೆಗೆ ನಮ್ಮನ್ನು ನಡೆಸುತ್ತಾ ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಆರೋಗ್ಯದಲ್ಲಿ ಸಹಾಯಕನಾಗಿದ್ದಿ, ನಮ್ಮ ದಿನನಿತ್ಯದ ಕೆಲಸದಲ್ಲಿ ಸಹಾಯಕನಾಗಿದ್ದಿ, ನಮ್ಮ ಆಗು ಹೋಗುಗಳಲ್ಲಿ ನೀನು ಮುಂದೆ ಇದ್ದುಕೊಂಡು ನಮ್ಮನ್ನು ನಡೆಸ್ತಾ ಇದ್ದಿ.
ಅದಕ್ಕಾಗಿ ವಂದಿಸುತ್ತೇನೆ ಸ್ವಾಮಿ. ಸ್ವಾಮಿ, ನಿನ್ನ ಪ್ರೀತಿಯನ್ನು ಅರಿತುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನು ಪ್ರೀತಿಸುವವರಾಗಿ, ಒಬ್ಬರನ್ನು ಕೈಲಾದಷ್ಟು ಸಹಾಯ ಮಾಡುವವರಾಗಿ ಈ ಲೋಕದಲ್ಲಿ ಜೀವಿಸುವಂಥ ಕೃಪೆಯನ್ನು, ಜ್ಞಾನವನ್ನು ಅನುಗ್ರಹಿಸು ಸ್ವಾಮಿ. ಲೋಕದ ಅಂಧಕಾರಗಳಿಗೆ ಸೋತು ಹೋಗದೆ, ವೈಭವಗಳಿಗೆ ಸೋತು ಹೋಗದೆ ಸ್ವಾಮಿ, ನಿನ್ನನ್ನೇ ಪ್ರೀತಿಸುವಂಥ ಮಕ್ಕಳಾಗಿ, ಕುಟುಂಬವಾಗಿ, ಸಭೆಯಾಗಿ ಈ ಲೋಕದಲ್ಲಿ ಜೀವಿಸುವಂಥ ಕೃಪೆಯನ್ನು ಅನುಗ್ರಹಿಸಿ ಸ್ವಾಮಿ. ಈ ಆರಾಧನೆ ನಿನ್ನ ಕರೆಗಳೇ ಕೊಡುತ್ತೇನೆ. ಇವತ್ತು ಬಿತ್ತುವಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಾವು 100ರಷ್ಟು 80ರಷ್ಟು ಫಲ ಕೊಡುವಕ್ಕಾಗುವಂತೆ ಸಹಾಯ ಮಾಡು. ಈ ಆರಂಭದ ಆದಿ ಅಂತ್ಯ ಆದಿಗಿದ್ದುಕೊಂಡು ಮುನ್ನಡೆಸಬೇಕೆಂದು ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಆಮೇನ್. ನಾವು ಕರ್ತನನ್ನು ಸ್ತುತಿ ಆರಾಧನೆ ಕೊಂಡಾಡುವಂತೆ ಪರದೆ ಮೇಲೆ ಮೂಡಿ ಬರುವಂಥ ಹಾಡುಗಳನ್ನು ಹಾಡಿಕೊಳ್ಳೋಣ. Yeah.
ಹೊಗಳುತ್ತೇವೆ, ಸ್ತುತಿಸ್ತೇವೆ. ನಮ್ಮ ಸೃಷ್ಟಿಕರ್ತನೇ, ನಿನ್ನನ್ನು ಆರಾಧಿಸ್ತೇವೆ. ಅರುಣೋದಯಕ್ಕಿಂತ ಮುಂಚಿತವಾಗಿ ಈ ನಿನ್ನ ಪರಿಶುದ್ಧಾಲಯದಲ್ಲಿ ನಾವೆಲ್ಲರೂ ಕಂಡುಬರುವ ಹಾಗೆ ನಮ್ಮ ಹೃದಯಗಳನ್ನು ಪ್ರೇರೇಪಿಸುವಾತನೇ ನಿನಗೆ ಸ್ತೋತ್ರವಾಗಲಿ. ಭೂಮಿ ಆಕಾಶಗಳ ಒಡೆಯನು ನೀನು, ಸಮಸ್ತ ಜೀವಿಗಳನ್ನು ಪೋಷಿಸಿ ಪರಿಪಾಲಿಸುವವನು ನೀನು. ನಿನ್ನ ಕಡೆಗೆ ಕೈ ಎತ್ತಿ ಬೇಡಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೆ ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವಾತನು ನೀನು. ನನ್ನ ಬಳಿಗೆ ಬನ್ನಿರಿ, ವಿಶ್ರಾಂತಿ ಹೊಂದಿರಿ ಎಂಬುದಾಗಿ ದಿನವೂ ನಮ್ಮನ್ನು ಕರೆಯುವಾತನು ನೀನು. ನಿನ್ನನ್ನು ಕೊಂಡಾಡುತ್ತೇವೆ, ಸ್ತುತಿಸ್ತೇವೆ ದೇವರೇ. ಸ್ತುತಿ ಸ್ತೋತ್ರ ಘನಮಾನ ಹೊಂದುವುದಕ್ಕೆ ನೀನೊಬ್ಬನೇ ಯೋಗ್ಯನು. ಸರ್ವಕಾಲಕ್ಕೂ ನೀನೇ ದೇವರು, ಆದಿಯೂ ಅಂತ್ಯವೂ ಇಲ್ಲದ ದೇವರು. ನಮ್ಮನ್ನು ಹಗಲು ಇರುಳು ಕಾಪಾಡುವ ದೇವರು, ತೂಕಡಿಸದೆ ನಿದ್ರಿಸದೆ ನಮ್ಮ ಸಮೀಪ ಯಾವ ಉಪದ್ರವೂ ಬರದ ಹಾಗೆ ನಿನ್ನ ದೇವದೂತರ ಕಾವಲಲ್ಲಿಟ್ಟು ಮುನ್ನಡೆಸುವ ದೇವರು ನೀನು. ನಿನ್ನನ್ನು ಕೊಂಡಾಡುತ್ತೇವೆ. ಈ ಬೆಳಗಿನ ಸಮಯದಲ್ಲಿ ದೇವರೇ, ನೀ ಮಾಡಿದ ಉಪಕಾರಗಳು ನೆನೆಸುತ್ತಾ ಪರಿಶುದ್ಧವಾದ ಈ ನಿನ್ನ ವಾಕ್ಯಗಳ ಧ್ಯಾನದಲ್ಲಿ ನಾವು ತೊಡಗಲಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ ನೀ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸುತ್ತೇನೆ. ಈ ಹೊತ್ತಿನ ನಾವು ಧ್ಯಾನ ಮಾಡುವ ಸಂದೇಶ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಮೊದಲಿನ 12 ವಚನಗಳಲ್ಲಿರುವಂಥ ವಿಷಯವನ್ನು ಧ್ಯಾನ ಮಾಡೋಣ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲಿನ 12 ವಚನಗಳು. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮನೆಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು ಎಂಬುವಂಥದ್ದೇ. ಪ್ರಿಯರೇ, ಈ ದಿವಸ ಧ್ಯಾನ ಮಾಡುವಂಥ ಈ ವಿಷಯದಲ್ಲಿ ದೇವರು ನಮ್ಮ ಮನೆಗಳಲ್ಲಿದ್ದರೆ, ದೇವರು ನಮ್ಮ ಹೃದಯವೆಂಬ ಮನೆಯಲ್ಲಿದ್ದರೆ ಆತನ ಆಶೀರ್ವಾದ ನಮಗೆ ಯಾವ ರೀತಿಯಲ್ಲಿ ದೊರೆಯುತ್ತದೆ ಎಂಬ ಸಂಗತಿಯನ್ನು ಧ್ಯಾನ ಮಾಡೋಣ. ಸರ್ವಲೋಕಕ್ಕೂ ಒಡೆಯನಾಗಿರುವ ಯೇಸು ಸ್ವಾಮಿಯನ್ನು ನಿಮ್ಮ ಹೃದಯಗಳಲ್ಲಿ ಸ್ವೀಕರಿಸಿಕೊಳ್ಳಿರಿ. ನಿಮ್ಮ ಮನೆಗಳಲ್ಲಿ ಯೇಸು ಸ್ವಾಮಿಯ ಪ್ರಸನ್ನತೆ ಯಾವಾಗಲೂ ಇರುವ ಹಾಗೆ ನೋಡಿಕೊಳ್ಳಿರಿ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಮನಸ್ಸು ಇದ್ದರೆ ಅದನ್ನು ತೆಗೆದುಹಾಕಿರಿ. ಯಾಕಂದರೆ ತ್ರಿಲೋಕಕ್ಕೂ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ.
ಆತನ ನಾಮದಲ್ಲಿಯೇ ಹೊರತು ಬೇರೆ ಯಾವ ಹೆಸರಿನಲ್ಲಿಯೂ ನಮಗೆ ರಕ್ಷಣೆಯಾಗದು. ನಮಗೆ ಬರಬೇಕಾದ ರಕ್ಷಣೆ ಆತನ ಹೆಸರಿನಲ್ಲಿಯೇ ಮಾತ್ರ ಬರುವಂಥದ್ದಾಗಿದೆ. ಅದು ಭೂಮಿಯಲ್ಲಿ ಆಗಲಿ ಪಾತಾಳದಲ್ಲಾಗಲಿ ಇರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಇಲ್ಲ. ಯೇಸು ಸ್ವಾಮಿಯವರು ಸ್ವತಃ ಹೇಳಿದ್ದಾರೆ, ದೇವರ ಬಳಿಗೆ ನೀವು ಬರಬೇಕಾಗಿದ್ದರೆ, ನಿಮ್ಮ ಹೃದಯಗಳಲ್ಲಿ ದೇವರು ವಾಸ ಮಾಡಬೇಕಾಗಿದ್ದರೆ ಅದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ, ನನ್ನ ಹೊರತು ಯಾರೂ ದೇವರ ಬಳಿಗೆ ಬರಲಾರರು ಎಂಬುದಾಗಿ. ಆದುದರಿಂದ ಈ ದಿವಸ ಓದಿದಂಥ ಈ ವಾಕ್ಯ ಭಾಗದ ಮೂಲಕವಾಗಿ ನಾವು ದೇವರನ್ನು ನಮ್ಮ ಮನೆಯಲ್ಲಿ ಸೇರಿಸಿಕೊಳ್ಳುವ, ನಮ್ಮ ಹೃದಯವೆಂಬ ಮನೆಯಲ್ಲಿ ಸೇರಿಸಿಕೊಳ್ಳುವ. ಕಪೆರ್ನೌಮಿನ ಘಟನೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣ. ಪರಿಚಿತವಾದಂಥ ಒಂದು ಭಾಗ. ಯೇಸು ಸ್ವಾಮಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥಪಡಿಸಿದಂಥ ಘಟನೆ ಇಲ್ಲಿ ಬರೆಯಲ್ಪಟ್ಟಿದೆ. ಮೊದಲಿನ ವಚನದಲ್ಲಿ ಕಪೆರ್ನೌಮಿನಲ್ಲಿದ್ದಂಥ ತನ್ನ ಬಾಡಿಗೆಯ ಮನೆಯಲ್ಲಿ ಆತನು ಇದ್ದಾನೆ ಎಂಬ ಸುದ್ದಿ ಬಂದಾಗ ಬಹು ಜನರು ಕೂಡಿ ಬಂದರು ಎಂಬುದಾಗಿ ಬರುತ್ತದೆ. ಯೇಸು ಸ್ವಾಮಿ ಇರುವ ಮನೆಯಲ್ಲಿ ಅದು ಒಂದು ಆಕರ್ಷಣೆಯ ಸ್ಥಳವಾಗಿದ್ದು ಜನರನ್ನು ದೇವರ ಬಳಿಗೆ, ತನ್ನ ಬಳಿಗೆ ಸೆಳೆದುಕೊಳ್ಳುವಂಥ ಮನೆ ಅದಾಗಿರ್ತದೆ. ನಮ್ಮ ಹೃದಯವೆಂಬ ಮನೆಯಲ್ಲಿ ಯೇಸು ಸ್ವಾಮಿ ಇರುವುದೇ ಆಗಿದ್ದರೆ ನಾವು ನಮ್ಮ ಅನ್ಯೋನ್ಯತೆಯನ್ನು ಬಯಸಿ ಅನೇಕರು ನಮ್ಮ ಬಳಿಗೆ ಬರುವವರಾಗಿದ್ದಾರೆ. ಈ ಮೊದಲಿನ ವಚನ ಮತ್ತು ಎರಡನೇ ವಚನ ಹೇಳುವುದು ಕರ್ತನಿರುವ ಸ್ಥಳದಲ್ಲಿ ಒಂದು ದೊಡ್ಡ ಅನ್ಯೋನ್ಯತೆ, ಎಲ್ಲರೂ ಸೇರಿ ಬರುವಂಥ ಒಂದು ವಿಶೇಷವಾದಂಥ ಸನ್ನಿವೇಶ ನೋಡ್ತೇವೆ. ಸೇರಿ ಬಂದವರು ಯಾವ ಧರ್ಮದವರು, ಯಾವ ಜಾತಿಯವರು, ಯಾವ ಭಾಷೆಯವರು, ಯಾವ ಬಣ್ಣದವರು ಗೊತ್ತಿಲ್ಲ. ಆ ಊರಿನಲ್ಲಿದ್ದಂಥ ಜನರು ಅವರು ಎಂಥವರಾಗಿದ್ದರು, ಯಾರು ಒಳಗೆ ಬರಬಹುದು, ಯಾರು ಹೊರಗೆ ನಿಲ್ಲಬೇಕು, ಏನೂ ಗೊತ್ತಿಲ್ಲ. ಯೇಸುಸ್ವಾಮಿ ಇದ್ದ ಸ್ಥಳದಲ್ಲಿ ಯಾವ ಭೇದ ಭಾವ, ಜಾತಿ ತಾರತಮ್ಯ, ಮೇಲು ಕೀಳು, ನಾನು ಆ ದೇಶದವನು, ಈ ದೇಶದವನು, ಆ ರಾಜ್ಯದವನು, ಆ ಭಾಷೆಯವನು, ಈ ಭಾಷೆಯವನೆನ್ನುವಂಥ ಭೇದ ಇರುವುದಿಲ್ಲ. ಯೇಸುಸ್ವಾಮಿ ಎಲ್ಲರನ್ನೂ ತನ್ನ ಬಳಿಗೆ ಕರೆದುಕೊಳ್ಳುವನಾಗಿದ್ದಾನೆ. ಆತನಿಗೆ ಯಾವ ಜಾತಿ ಇಲ್ಲ, ಯಾವ ಧರ್ಮ ಎಂಬುದಾಗಿಲ್ಲ, ಯಾವ ಬಣ್ಣ ಭಾಷೆ ಆತನಿಗೆ ಇಲ್ಲ. ನಾವೆಲ್ಲರೂ ವಿಶ್ವದ ಎಲ್ಲ ಮಾನವರು ಈ ನನ್ನ ಸ್ವರವನ್ನು ಅಲ್ಲಲ್ಲಿ ಕುಳಿತು ಕೇಳಿಸಿಕೊಳ್ಳುತ್ತಿರುವ ನೀವು ಯಾರೇ ಆಗಿದ್ದರೂ ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಮಳೆ ಸುರಿಸುತ್ತಾನೆ, ತನ್ನ ಬಿಸಿಲು ಬೀಳುವ ಹಾಗೆ ಮಾಡುತ್ತಾನೆ. ಎಲ್ಲರ ಮನೆಯಲ್ಲಿ ಇರುವ ಕೊರತೆಯನ್ನು, ಕಷ್ಟವನ್ನು ನೀಗಿಸುವ ಆತನು ಆ ಯೇಸುಸ್ವಾಮಿ ಆಗಿದ್ದಾನೆ. ಆದುದರಿಂದ ಆತನಿರುವ ಸ್ಥಳದಲ್ಲಿ ಅಲ್ಲಿ ದ್ವೇಷಕ್ಕೆ, ಹಗೆತನಕ್ಕೆ, ಭೇದಗಳಿಗೆ, ಜಗಳಗಳಿಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ಯಾವಾಗಲೂ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ಇರುವಂಥ ಸ್ಥಳವಾಗಿದೆ. ಇಲ್ಲಿ ಯೇಸುಸ್ವಾಮಿ ಬಂದಿದ್ದಾನೆ, ತನ್ನ ಮನೆಯಲ್ಲಿದ್ದಾನೆ ಎಂಬ ಸುದ್ದಿ ಕೇಳಿದ ತಕ್ಷಣ ಆ ಊರಿನ ಜನರೆಲ್ಲರೂ ಅಲ್ಲಿಗೆ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿದರೆ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳ ಇರಲಾರದಷ್ಟು ಜನ ಸೇರಿ ಬಂದಿದ್ದಾರೆ. ಯಾಕೆ ಸೇರಿ ಬಂದಿದ್ದಾರೆ? ಆ ಯೇಸುಸ್ವಾಮಿಯಲ್ಲಿ ಅವರನ್ನು ಆಕರ್ಷಿಸುವಂಥ ಏನೋ ಒಂದು ಶಕ್ತಿ, ಏನೋ ಒಂದು ಮಾತು, ಏನೋ ಒಂದು ಪ್ರೀತಿಯನ್ನು ಅವರು ಆ ಯೇಸುಸ್ವಾಮಿಯಲ್ಲಿ ಕಂಡಿದ್ದಾರೆ. ನಾನು ಯೇಸುಸ್ವಾಮಿಯ ಬಳಿಗೆ ಹೋದರೆ ಆತನು ನನ್ನನ್ನು ತಳ್ಳಿ ಬಿಡುವುದಿಲ್ಲ. ನಾನು ಬಡವನೋ ಶ್ರೀಮಂತನೋ, ಉಳ್ಳವನೋ ಇಲ್ಲದಿರುವನೋ, ಅದು ಯಾವುದನ್ನು ಯೇಸುಸ್ವಾಮಿ ನೋಡುವುದಿಲ್ಲ. ಬರುವ ಎಲ್ಲರನ್ನ ಪ್ರೀತಿಸ್ತಾನೆ, ಬರುವ ಎಲ್ಲರಿಗೂ ತನ್ನ ಆಶೀರ್ವಾದವನ್ನು ಹಂಚಿಕೊಡುತ್ತಾನೆ. ಈ ನಂಬಿಕೆ ಜನರೆಲ್ಲರಲ್ಲಿ ಇದ್ದದ್ದರಿಂದ ಆತನ ಬಳಿಗೆ ಎಲ್ಲರೂ ಬರುತ್ತಾ ಇದ್ದರು. ರೋಗಿಗಳು ಬರುತ್ತಾ ಇದ್ದರು, ಕುಷ್ಠರೋಗಿಗಳು ಬರುತ್ತಾ ಇದ್ದರು, ದೆವ್ವ ಪೀಡಿತರು ಬರುತ್ತಾ ಇದ್ದರು. ಮಾಟ ಮಂತ್ರಗಳ ಶಕ್ತಿಯಿಂದ ಬಾಧಿತರಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು
ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಯೋಚನೆ ಮಾಡುವಂಥ ಜನರೂ ಕೂಡ ಯೇಸು ಸ್ವಾಮಿಯ ಬಳಿಗೆ ಬರುವವರಾಗಿದ್ದರು. ಯಾಕಂದರೆ ಆತನಲ್ಲಿ ವಿಶ್ರಾಂತಿ, ಆತನಲ್ಲಿಯೇ ಸಮಾಧಾನ, ಆತನಲ್ಲಿಯೇ ನಮಗೆ ನಿಜವಾದ ಪರಿಹಾರ ದೊರೆಯುವಂಥದ್ದಾಗಿದೆ. ಹಾಗಾಗಿ ಯೇಸು ಸ್ವಾಮಿಯ ಇರುವ ಸ್ಥಳ ಅದು ನನ್ನ ಮನೆಯಾಗಿರಬಹುದು, ನಿಮ್ಮ ಮನೆಯಾಗಿರ್ಬೋದು, ನನ್ನ ಹೃದಯ ಆಗಿರ್ಬೋದು, ನಿಮ್ಮ ಹೃದಯವಾಗಿರ್ಬೋದು. ಅಲ್ಲಿ ಪ್ರೀತಿಗೆ, ಅನ್ಯೋನ್ಯತೆಗೆ, ಐಕ್ಯತೆಗೆ, ಸಂತೋಷಕ್ಕೆ, ಪರಿಹಾರಕ್ಕೆ ಏನೂ ಕೊರತೆ ಆಗುವುದಿಲ್ಲ. ಯೇಸು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಮಗೆ ಸಮೃದ್ಧಿ ಇರ್ತದೆ. ಆತನ ವಾಕ್ಯಗಳ ಸಮೃದ್ಧಿಯಾಗಿ ನಮಗೆ ಆತನ ವಾಕ್ಯ ದೊರೆಯುತ್ತದೆ. ಆದ್ದರಿಂದ ಮೊದಲನೇದಾಗಿ ಕ್ರಿಸ್ತನ ಸಂಸರ್ಗ ನಮ್ಮ ಮನೆಗಳಲ್ಲಿ ಆತನು ಇರುವುದಾದರೆ ಆ ಅನ್ಯೋನ್ಯತೆಯನ್ನು ನಮಗೆ ದೊರೆಯುವಂಥದ್ದಾಗಿದೆ. ಇನ್ನು 2ನೇ 3ನೇ ವಚನದಲ್ಲಿ ಓದಿದರೆ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನಿಂದ ಮುಟ್ಟಿಸಬೇಕು, ಆತನಿಂದ ಸ್ವಸ್ಥತೆಯನ್ನು ಹೊಂದಿಸಿಕೊಡಬೇಕೆಂಬುದಾಗಿ ಯೋಚಿಸಿ ಅವರು ಕರೆದುಕೊಂಡು ಬಂದಿದ್ದಾರೆ. ಪ್ರಾಯಶಃ ಅವರು ಸ್ನೇಹಿತರಾಗಿರಬಹುದು. ಆ ರೋಗಿಗೆ ಈ ಒಂದು ಬಿಡುಗಡೆ ಕೊಡುವಂಥ ಅವಕಾಶ ಬಂದಿದೆ, ನಾವು ಹೇಗಾದರೂ ಮಾಡಿ ಯೇಸುವಿನ ಬಳಿಗೆ ತಕ್ಕೊಂಡು ಹೋಗಬೇಕೆಂಬುದಾಗಿ ಆ ಸ್ನೇಹಿತರು ಯೋಚನೆ ಮಾಡಿ ಬಂದಿದ್ದಾರೆ. ನೋಡ್ರಿ, ಯೇಸು ಇದ್ದಾನೆ ಎಂಬ ಸುದ್ದಿ ಕೇಳಿದ ತಕ್ಷಣ ಆತನಲ್ಲಿ ಪರಿಹಾರ ಇದೆನ್ನುವ ನಂಬಿಕೆ ಹುಟ್ಟಿ ಈ ರೀತಿಯಾಗಿ ಜನರು, ಆರೋಗ್ಯವುಳ್ಳವರು, ಆರೋಗ್ಯವಿಲ್ಲದವರು ಎಲ್ಲರಿಗೂ ಅವಕಾಶ ಸ್ವಾಮಿ ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ಸ್ವಾಮಿಯ ಬಳಿಗೆ ಬನ್ನಿರಿ. ನೀವು ಯಾರೇ ಆಗಿದ್ದರೂ ಕೂಡ ನಿಮ್ಮಲ್ಲಿ ಆ ಪ್ರಶ್ನೆ ಬೇಡ, ನಾನು ಈ ಧರ್ಮದವನು, ಈ ಜಾತಿಯವನು, ನಾನು ಇಂಥ ಮನೆಯವನು, ಕೀಳನು, ನಾನು ನನ್ನ ಸ್ಥಿತಿ ಸಮಾಜದಲ್ಲಿ ಹೀಗಿದೆ, ನನ್ನನ್ನು ಸೇರಿಸಿಕೊಳ್ಳುತ್ತಾನಾ, ನನಗೂ ಆಶೀರ್ವಾದ ಮಾಡುತ್ತಾನಾ, ನನ್ನನ್ನು ಚಿಂತೆಯಿಂದ, ಕಷ್ಟದಿಂದ, ರೋಗದಿಂದ ಬಿಡಿಸುತ್ತಾನಾ ಎಂಬುದಾಗಿ ಸಂಶಯ ಬೇಡ, ಯೋಚನೆ ಬೇಡ, ಪ್ರಶ್ನೆ ಬೇಡ. ನಿನ್ನನ್ನೂ ಕೂಡ ಯೇಸು ಸ್ವಾಮಿ ಪ್ರೀತಿಸಿದ್ದಾನೆ, ನಿನ್ನನ್ನೂ ಕರೆಯುತ್ತಾನೆ. ನೀನು ಯಾರೇ ಆಗಿದ್ದರೂ ಸ್ವಾಮಿಯ ಬಳಿಗೆ ಬರುವುದಕ್ಕೆ ಹಿಂಜರಿಯಬೇಡ. ತಕ್ಷಣವೇ ಆತನನ್ನು ಕಾಣು, ಆತನನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡು. 4 ಜನ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದಿದ್ದಾರೆ. ಒಳಗಡೆ ಕರೆದುಕೊಂಡು ಹೋಗುವಷ್ಟು ಸ್ಥಳ ಸಿಗ್ತಾ ಇಲ್ಲ. ಅವರೇ ಆಲೋಚನೆ ಮಾಡಿ ಆ ಮನೆಯ ಹಂಚುಗಳನ್ನು ತೆಗೆದು ಯೇಸುಸ್ವಾಮಿಯ ಇರುವ ಸ್ಥಳದಲ್ಲಿ ಆ ರೋಗಿಯ ಹಾಸಿಗೆಯನ್ನು ಇಳಿಸಿದ್ದಾರೆ. ಅಲ್ಲಿ ಬರೆದಿದೆ, ಯೇಸುಸ್ವಾಮಿ ಆ 4 ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ್ದಾನೆ. ಅದೊಂದು ಆಶ್ಚರ್ಯಕರವಾದ ಬೆಳವಣಿಗೆ. ರೋಗ ಎಂಬುದಾಗಿ ಬಂದಂಥ ಈ ವ್ಯಕ್ತಿಗೂ ಆಶ್ಚರ್ಯ ಆಗ್ತಾ ಇದೆ. ಮೇಲಿದ್ದ ಆ ಸ್ನೇಹಿತರು, ಹಾಸಿಗೆಯನ್ನು ಇಳಿಸಿದ ಆ ಸ್ನೇಹಿತರಿಗೂ ಆಶ್ಚರ್ಯವಾಗ್ತಾ ಇದೆ. ಕುಳಿತಂಥ ಆ ಮನೆ ತುಂಬ ಕುಳಿತಂಥ ಜನರಿಗೂ ಆಶ್ಚರ್ಯವಾಗ್ತಾ ಇದೆ. ಮುಖ್ಯವಾಗಿ ಧರ್ಮದ ಮುಖಂಡರಿಗೆ ಆಶ್ಚರ್ಯ, ಅದರೊಟ್ಟಿಗೆ ಕೋಪ ಬರ್ತಾ ಇದೆ. ಯಾರು ಈತನು? ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಈತನಿಗೆ ಎಲ್ಲಿಂದ ಬಂತು? ಈತನು ಹೇಗೆ ಈ ಮಾತನ್ನು ಹೇಳಬಹುದು? ಆತನು ಬಂದದ್ದು ರೋಗ ಸ್ವಸ್ಥತೆಗಾಗಿ. ಯೇಸುಸ್ವಾಮಿ ಮಾತನಾಡುತ್ತಿರುವುದು ಪಾಪದ ಕುರಿತಾಗಿ. ಪ್ರಿಯರೇ, ಪಾಪವೂ ಕೂಡ ಒಂದು ರೋಗವೇ. ಅದನ್ನು ಯೆರೆಮೀಯ ಪ್ರವಾದನೆಯಲ್ಲಿ ನಾವು ಓದ್ತೇವೆ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಪಾಪವು ಕೂಡ ನಮ್ಮನ್ನು ಅಂಟಿಕೊಂಡೇ ಬಂದಿರುವಂಥ ಒಂದು ಬಹಳ ಕೆಟ್ಟದಾದಂಥ ರೋಗ ಆಗಿದೆ. ಅದಕ್ಕೆ ಸ್ವಸ್ಥತೆ ಬೇಕು ಅಂತ ಇದ್ದರೆ ಅದು ಯೇಸುಸ್ವಾಮಿಯಲ್ಲಿಯೇ ಹೊರತು ಬೇರೆ ಎಲ್ಲೂ ಸಿಗುವುದಿಲ್ಲ. ಯೇಸುಸ್ವಾಮಿ ಮಾತ್ರ ಪಾಪಗಳನ್ನು ನಿವಾರಣೆ ಮಾಡುವವನು, ಪಾಪಗಳನ್ನು ಕ್ಷಮಿಸುವವನು ಆಗಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಪಾಪಿಗಳೇ ಎಂಬುದಾಗಿ. ಅನುದಿನವೂ ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ಪಾಪವನ್ನು ಮಾಡುವವರೇ ಆಗಿದ್ದೇವೆ. ಅದು ನಮ್ಮ ಯೋಚನೆಗಳಲ್ಲಾಗಿರ್ಬೋದು, ನಮ್ಮ ನುಡಿಗಳಲ್ಲಾಗಿರ್ಬೋದು, ನಮ್ಮ ನಡೆಯಲ್ಲಾಗಿರ್ಬೋದು. ಯಾವಾಗಲೂ ನಾವು ಪಾಪ ಸ್ವರೂಪದಲ್ಲೇ ಹುಟ್ಟಿದ್ದೇವೆ, ಪಾಪಿಗಳೇ ಆಗಿದ್ದೇವೆ. ಈ ಪಾಪವೆಂಬುದನ್ನು ನಾವು ಜನ್ಮ ಪಾಪ ಅಂತ ಕರಿತೇವೆ, ಕರ್ಮ ಪಾಪ ಅಂತ ಕರಿತೇವೆ.
ಜನ್ಮ ಪಾಪವೆಂದರೆ ಹುಟ್ಟಿದಂದಿನಿಂದ ಅಥವಾ ನಮ್ಮ ಪೂರ್ವಿಕರಿಂದ ನಮ್ಮ ಜೊತೆಗೇ ಬಂದಿರುವಂಥ ಪಾಪಗಳು. ಅದು ಹೇಗೆ ಎಂಬುದಾಗಿ ಅಂದುಕೊಂಡ್ರೆ, ನಮ್ಮ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು, ಹೀಗೆ ಸೃಷ್ಟಿಯ ಮೊದಲುಗೊಂಡು ಇಲ್ಲಿಯವರೆಗೂ ಪಾಪ ಮಾಡುತ್ತಾ ಬಂದಿರುವ ಮಾನವ ಕುಲದಲ್ಲಿ ಹುಟ್ಟಿ ಬಂದಿರುವುದರಿಂದ ನಾವು ಸಹ ಪಾಪಿಗಳೇ ಆದೆವು ಎಂಬುದಾಗಿ ಸತ್ಯವೇದ, ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಹಾಗಾಗಿ ಈ ಜನ್ಮ ಪಾಪದಿಂದಲೂ ಇನ್ನು ಕರ್ಮ ಪಾಪದಿಂದಲೂ ನಮಗೆ ಬಿಡುಗಡೆ ಆಗಬೇಕು. ನಾವು ನಮ್ಮ ಕೈಯಾರೆ ಮಾಡುವಂಥ ಪಾಪಗಳಿಗೆ ಕರ್ಮ ಪಾಪ ಎಂಬುದಾಗಿ ನಾವು ಕರಿತೇವೆ. ಈ ಎರಡೂ ರೀತಿಯ ಪಾಪಗಳಿಂದ ಮಾನವರಿಗೆ ಬಿಡುಗಡೆ ಆಗಬೇಕು. ಪ್ರಿಯರೇ, ನೀವು ಆಸ್ಪತ್ರೆಗೆ ಹೋಗಿ ನನ್ನ ಬಾಯಿ ಸುಳ್ಳು ಹೇಳ್ತದೆ, ಮಾತ್ರೆ ಕೊಡಿರಿ ಎಂಬುದಾಗಿ ಕೇಳಿದರೆ ವೈದ್ಯರು ನಿಮ್ಮನ್ನು ನೋಡಿ ನಗ್ತಾರೆ. ನನ್ನ ಕೈ ಕೆಟ್ಟ ಕೆಲಸವನ್ನು ಮಾಡುತ್ತದೆ, ಇದಕ್ಕೊಂದು ಇಂಜೆಕ್ಷನ್ ಕೊಡಿ ಎಂಬುದಾಗಿ ಹೇಳಿದರೆ ವೈದ್ಯರು ನಗ್ತಾರೆ. ನಿಮಗೂ ಕೂಡ ನಗು ಬರ್ತದೆ. ಯಾರಾದರೂ ಕಳ್ತನ ಮಾಡೋ ಕೈಗೆ ಔಷಧಿ ಕೇಳಕ್ಕೆ ಹೋಗ್ತಾರಾ? ಸುಳ್ಳು ಹೇಳುವ ನಾಲಿಗೆಗೆ ಮಾತ್ರೆ ಕೊಡುವಂತ ಕೇಳಕ್ಕೆ ಹೋಗ್ತಾರಾ? ಅದು ಯಾವ ವೈದ್ಯರಿಂದಲೂ ಸಾಧ್ಯವಿಲ್ಲ. ಪಾಪವೆಂಬ ಈ ರೋಗವು ನಮ್ಮನ್ನು ಬಿಟ್ಟು ಹೋಗಬೇಕಾಗಿದ್ದರೆ ಅದು ಯೇಸು ಕ್ರಿಸ್ತನಿಂದಲೇ ಮಾತ್ರ ಸಾಧ್ಯ. ಹೇಗೆ ಯೇಸು ಕ್ರಿಸ್ತನಿಂದ ಸಾಧ್ಯ? ಯಾಕೆ ಈ ಲೋಕದಲ್ಲಿ ಸುಮಾರು ದೇವರುಗಳು ಇದ್ದಾರೆ, ಪಾಪ ಕ್ಷಮಾಪಣೆ ಯೇಸು ಸ್ವಾಮಿ ಮಾತ್ರ ಹೇಗೆ ಮಾಡುತ್ತಾನೆ ಎಂಬುದಾಗಿ ಪ್ರಶ್ನಿಸುವುದಾದರೆ, ಈ ಲೋಕದಲ್ಲಿ ಪಾಪ ಕ್ಷಮೆಗಾಗಿ ಒಂದು ಬಲಿ ಅರ್ಪಿಸುವ ಕುರಿಮರಿಯ ಹಾಗೆ, ಪ್ರಾಣಿಯ ಹಾಗೆ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟವನೇ ಒಬ್ಬನಿದ್ದಾನಂದರೆ ಅದು ಯೇಸು ಸ್ವಾಮಿ ಮಾತ್ರ. ನನ್ನ ಪಾಪಕ್ಕಾಗಿ ಸತ್ತವರು ಯಾರೂ ಇಲ್ಲ. ನನ್ನ ಪಾಪ ಕ್ಷಮಾಪಣೆಗಾಗಿ ಯೋಚಿಸಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದವರು ಯಾರೂ ಇಲ್ಲ. ಒಬ್ಬನೇ ಒಬ್ಬನು, ಅದೇ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ಬರುವುದು ಮಾತ್ರವಲ್ಲ, ಒಂದು ಪವಿತ್ರವಾದ ಸರಳವಾದ ಜೀವನವನ್ನು ಮಾಡಿ, ಸೇವೆ ಮಾಡಿ, ಜನರೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಆತನು ಕ್ರೂಜೆಯ ಮೇಲೆ, ಆ ದೊಡ್ಡದಾದ ಕ್ರೂರವಾದ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ಅರ್ಪಿಸಿದ, ತನ್ನ ರಕ್ತವನ್ನೇ ಚೆಲ್ಲಿದ. ಯಾರ್ಯಾರು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದಾರೋ ಅವರಿಗೆ ಪಾಪ ಕ್ಷಮಾಪಣೆ ಉಂಟು ಎಂಬುದಾಗಿ ದೇವರ ವಾಕ್ಯ, ಈ ಬೈಬಲ್ ನಮಗೆ ಹೇಳ್ತದೆ. ಪಾಪ ಕ್ಷಮಾಪಣೆಗೆ ಯೇಸು ಸ್ವಾಮಿ ಮಾರ್ಗವಾಗಿದ್ದಾನೆ. ಯೇಸು ಸ್ವಾಮಿಯಲ್ಲಿಯೇ ನಮಗೆ ಈ ಪಾಪ ಕ್ಷಮಾಪಣೆ ದೊರೆಯುವಂಥದ್ದಾಗಿದೆ. ಆದ್ದರಿಂದ ನಾವು ಯಾರೇ ಆಗಿದ್ದರೂ ಈ ಹೊತ್ತೇ, ಈಗಲೇ, ಈ ಕ್ಷಣವೇ ಯೇಸು ಸ್ವಾಮಿಯ ಬಳಿಗೆ ಬರೋಣ. ದೇವರೇ, ನಾನು ಪಾಪಿ ಆಗಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳೋಣ. ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳೋಣ. ಯಾಕಂದರೆ ಯೇಸು ಸ್ವಾಮಿ ಸರಳವಾಗಿ ಈ ರೋಗಿಯನ್ನು ನೋಡಿ ನಿನ್ನ ರೋಗವು ಸ್ವಸ್ಥವಾಗಿದೆ ಎಂಬುದಾಗಿ ಹೇಳಬಹುದಾಗಿತ್ತು. ಹೇಳದೆ ಮೊದಲು ಪಾಪದ ಕಡೆಗೆ ಮಾತಾಡ್ತಾ ಇದ್ದೇನೆ. ಅದರ ಅರ್ಥ, ದೇಹಕ್ಕೆ ಬರುವ ರೋಗದ ಕ್ರೂರತೆಗಿಂತಲೂ ನಮ್ಮ ಆತ್ಮಕ್ಕೆ ಅಂಟಿಕೊಳ್ಳುವ ಪಾಪದ ಕ್ರೂರತೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಮೊದಲು ನಾವು ಈ ಪಾಪವೆಂಬ ರೋಗದಿಂದ ಬಿಡುಗಡೆಗೊಳ್ಳಬೇಕು ಎಂಬುದು ಯೇಸು ಸ್ವಾಮಿಯ ಉದ್ದೇಶ. ಆದ್ದರಿಂದ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಎಲ್ಲೆಲ್ಲಿದ್ದೇವೋ ಈ ಹೊತ್ತೇ ನಮ್ಮ ಹೃದಯವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡೋಣ. ಸ್ವಾಮಿಯ ಬಳಿಗೆ ಬರೋಣ. ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಕಪ್ಪ ಕಾಣಿಕೆಗಳನ್ನು ತರಬೇಕಾಗಿಲ್ಲ, ಹರಕೆ ಹೊರಬೇಕಾಗಿಲ್ಲ, ಉಪವಾಸ ಮಾಡಬೇಕಾಗಿಲ್ಲ, ವ್ರತಗಳನ್ನು ಮಾಡಬೇಕಾಗಿಲ್ಲ. ನೀವು ಹೇಗಿದ್ದೀರೋ ಹಾಗೆಯೇ, ಎಲ್ಲಿದ್ದೀರೋ ಅಲ್ಲಿಯೇ ಕರ್ತನ ಬಳಿಗೆ, ನೀವಿದ್ದ ಸ್ಥಳದಲ್ಲಿಯೇ ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬಾ, ಪಾಪ ಕ್ಷಮಿಸುವವನು ನೀನೊಬ್ಬನೇ ಎಂಬುದಾಗಿ ದೇವರ ವಾಕ್ಯ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ದ್ರೋಹಗಳನ್ನು ಅಳಿಸಿಬಿಡು ಎಂಬುದಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಯೇ ಯಥಾರ್ಥವಾದ ಮನಸ್ಸಿನಿಂದ ಯೇಸು ಸ್ವಾಮಿಯನ್ನು ಕೇಳಿಕೊಂಡರೆ ನಿಮ್ಮ ಹೃದಯದಲ್ಲಿ ಆತನು ಬರುತ್ತಾನೆ, ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಖಂಡಿತವಾಗಿಯೂ ಇದು ಒಂದು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ಅನುಭವವಾಗಿ ನಿಮಗೆ ಉಳಿಯುತ್ತದೆ. ಆದ್ದರಿಂದ ತಡ ಮಾಡದೆ ಯೇಸು ಸ್ವಾಮಿಗೆ ನಿಮ್ಮ ಹೃದಯವನ್ನು ಅರ್ಪಿಸಿರಿ.
ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಮುಂದಕ್ಕೆ ಹೋಗುವುದಾದರೆ, ಯೇಸು ಸ್ವಾಮಿ ಆ ವ್ಯಕ್ತಿಯ ಪಾಪಗಳ ಕ್ಷಮಾಪಣೆ ಬಗ್ಗೆ ಮಾತಾಡಿದಾಗ ಕೆಲವರು ತಮ್ಮ ಮನಸ್ಸಿನಲ್ಲಿ ಯೇಸು ಸ್ವಾಮಿಯ ಬಗ್ಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಈತನಿಗೆ ಯಾರು ಕೊಟ್ಟರು? ಇದು ದೇವದೂಷಣೆ, ಇದನ್ನು ದೇವರೊಬ್ಬನೇ ಹೊರತು ಬೇರೆ ಯಾರು ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಮಾತಾಡಿಕೊಳ್ಳುತ್ತಿದ್ದಾರೆ. ಆಗ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತದೆ, ಯಾವುದು ಸುಲಭ, ಪಾಪಗಳನ್ನು ಕ್ಷಮಿಸುವುದೋ ಅಥವಾ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳುವುದೋ ಎಂಬುದಾಗಿ ಕೇಳುವಾಗ ಎಲ್ಲರೂ ಮೌನವಾಗಿದ್ದಾರೆ. ಯಾರೂ ಮಾತಾಡಲಿಲ್ಲ. ಮನಸ್ಸಿನಲ್ಲಿಯೇ ಗುಸುಗುಸು ಮಾತಾಡುತ್ತಿದ್ದವರು ಮೌನವಾಗಿ ಯೇಸು ಸ್ವಾಮಿಯನ್ನೇ ನೋಡುತ್ತಾ ಇದ್ದಾರೆ. ಮುಂದೇನು ಮಾಡಬಹುದು ಯೇಸು ಸ್ವಾಮಿ ಎಂಬುದಾಗಿ ಕಾಯುತ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ರೋಗಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಿದ. ಯೇಸು ಸ್ವಾಮಿ ಇರುವ ಮನೆಯಲ್ಲಿ, ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿರುವುದಾದರೆ ಜನರ ಅನ್ಯೋನ್ಯತೆ, ಭಕ್ತರ ಅನ್ಯೋನ್ಯತೆ ಮಾತ್ರವಲ್ಲ, ಪಾಪ ಪರಿಹಾರ ಉಂಟಾಗ್ತದೆ. ಮತ್ತು ಮೂರನೇದಾಗಿ ಅಲ್ಲಿ ರೋಗ ಶಾಂತಿ, ಅಲ್ಲಿ ನಮಗೆ ಪರಿಹಾರ ದೇವರು ಕೊಡುತ್ತಾನೆ. ನಮ್ಮ ಆತ್ಮದಲ್ಲಿ ಒಂದು ರೀತಿಯ ಬಲವನ್ನು ತುಂಬಿದವನಾಗಿ ನಮಗೆ ಬರುವ ಕಷ್ಟಗಳು, ನೋವುಗಳು, ರೋಗಗಳು ನಮ್ಮನ್ನು ಬಿಟ್ಟು ಹೋಗುತ್ತವೋ ಹೋಗುವುದಿಲ್ಲವೋ ಅದು ನಮಗೆ ದೊಡ್ಡ ಪ್ರಶ್ನೆಯಾಗಿ ಕಾಡುವುದಿಲ್ಲ. ನಮಗೆ ಒಂದೇ ಒಂದು ಸಮಾಧಾನ ಯಾವಾಗಲೂ ಇರ್ತದೇನೆಂದರೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಜೀವನವನ್ನು ಎದುರಿಸುವ ಶಕ್ತಿ ಆ ಯೇಸು ಸ್ವಾಮಿ ನಮಗೆ ಕೊಡುತ್ತಾನೆ ಎಂಬುದಾಗಿ ಆ ನಂಬಿಕೆ ನಮ್ಮಲ್ಲಿ ಬರುವಂಥದ್ದಾಗಿದೆ. ಯೇಸು ಇರುವ ಮನೆಯಲ್ಲಿ ಅಲ್ಲಿ ಅನ್ಯೋನ್ಯತೆ, ಪಾಪ ಪರಿಹಾರ ಹಾಗೂ ರೋಗ ಶಾಂತಿ, ರೋಗ ಪರಿಹಾರ ಅಲ್ಲಿ ಸಿಗ್ತದೆ. ಅಲ್ಲೊಂದು ದೊಡ್ಡ ಕಾರ್ಯ ಆಗ್ತದೆ. ಮುಂದೆ ನೀವು 12ನೇ ವಚನದಲ್ಲಿ ಓದಿದರೆ, ಇಂಥ ಕಾರ್ಯವನ್ನು ನಾವು ನೋಡಲೇ ಇಲ್ಲ ಎಂಬುದಾಗಿ ಜನರು ಬೆರಗುಗೊಂಡರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ಯೇಸು ಇರುವ ಮನೆಯಲ್ಲಿ ಒಂದು ಸಾಕ್ಷಿ, ಅದ್ಭುತಗಳು ನಡೆಯುವ ಆ ಕಾರ್ಯವನ್ನು ಕಾಣುವ ಜನರ ಮನಸ್ಸಿನಲ್ಲಿಯೂ ಕೂಡ ಆಶ್ಚರ್ಯ ಮೂಡುವುದಲ್ಲದೆ, ಅಲ್ಲಿ ಕೊನೆಯ ಸಾಲಿನಲ್ಲಿ ಬರೆದಿದೆ, ಅವರು ದೇವರನ್ನು ಕೊಂಡಾಡಿದರು ಎಂಬುದಾಗಿ. ದೇವರನ್ನು ಕೊಂಡಾಡುವಂಥ ವಾತಾವರಣ ನಿಮ್ಮಲ್ಲಿ ಯೇಸು ಸ್ವಾಮಿ ಇರುವಾಗ ಉಂಟಾಗುತ್ತದೆ. ಅಲ್ಲಿ ಜಗಳವಾಗಲಿ, ಬೇಸರವಾಗಲಿ, ವಿರೋಧವಾಗಲಿ, ಹಗೆತನ, ದ್ವೇಷ ಅದ್ಯಾವುದಕ್ಕೂ ಸ್ಥಳ ಇರುವುದಿಲ್ಲ. ನಿಜವಾಗಿಯೂ ಯೇಸು ನಮ್ಮ ಹೃದಯದಲ್ಲಿದ್ದರೆ ಅಲ್ಲಿ ಅನ್ಯೋನ್ಯತೆ, ಅಲ್ಲಿ ಪಾಪ ಪರಿಹಾರ, ಅಲ್ಲಿ ನಮಗೆ ರೋಗ ಶಾಂತಿ, ಅಲ್ಲಿ ನಮಗೆ ಕಷ್ಟಗಳಿಂದ ಬಿಡುಗಡೆ ಮತ್ತು ನಾವೆಲ್ಲರೂ ದೇವರನ್ನು ಕೊಂಡಾಡುವಂಥ ವಾತಾವರಣ ದೇವರು ನಿರ್ಮಾಣ ಮಾಡಿ ಕೊಡುವನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನ ಸನ್ನಿಧಿಯಲ್ಲಿ ಬಂದಿರುವಂಥ ನಾವೆಲ್ಲರೂ ಯೇಸು ಸ್ವಾಮಿಗೆ ನಮ್ಮ ಹೃದಯವನ್ನು ಕೊಟ್ಟು ಆತನ ಮಕ್ಕಳಾಗಿ ಬಾಳೋಣ. ಈ 4 ಸ್ನೇಹಿತರ ಬಗ್ಗೆ ಸಭೆಯಾಗಿ ಕುಳಿತಂಥ ನಾವು 1-2 ನಿಮಿಷ ಯೋಚನೆ ಮಾಡೋಣ. ಯೇಸು ಸ್ವಾಮಿಯ ಬಳಿಗೆ ರೋಗಿಯನ್ನು ಕರ್ಕೊಂಡು ಬಂದಂಥ 4 ಯೇಸು ಸ್ವಾಮಿ ನೋಡಿದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೊದಲನೇದಾಗಿ ಅವರ ನಂಬಿಕೆಯನ್ನು ನೋಡಿದ. ಅಲ್ಲೇ ಬರೆದಿದೆ, ಅವರಿಗಿದ್ದಂಥ ನಂಬಿಕೆ. ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬಂದರೆ ಖಂಡಿತವಾಗಿ ಪರಿಹಾರವೊಂದು ದೊರೆಯುತ್ತದೆ ಎನ್ನುವಂಥ ಅವರ ನಂಬಿಕೆಯನ್ನು ನೋಡಿದ. ಅವರ ಧೈರ್ಯವನ್ನು ಮೆಚ್ಚಿದ. ಒಬ್ಬರ ಮನೆಯ ಮೇಲ್ಛಾವಣಿ ಬಿಚ್ಚುವುದು ಅಂದರೆ ಅಷ್ಟು ಹಗುರವಾದ ವಿಚಾರವಲ್ಲ. ಅವರು ಹಂಚುಗಳನ್ನು ತೆಗೆದು ಅಲ್ಲಿಂದ ಹಾಸಿಗೆ ಇಳಿಸಬೇಕಾಗಿದ್ದರೆ ಅವರಿಗೆ ಧೈರ್ಯ ಬೇಕು. ಆ ಧೈರ್ಯವನ್ನು ಯೇಸು ಸ್ವಾಮಿ ನೋಡಿದ. ಆ 4ರಲ್ಲಿದ್ದ ಸಹಕರಿಸುವ ಮನಸ್ಸನ್ನು ನೋಡಿದ. 4 ಒಬ್ಬರಿಗೊಬ್ಬರು ಸಹಕಾರ ಕೊಡ್ತಾ ಇದ್ದಾರೆ. ನಾನು ಮೇಲೆ ಹತ್ತೋದಿಲ್ಲಪ್ಪ, ಯಾರಾದರೂ ಏನಾದರೂ ತಿಳ್ಕೊಂಡ್ರೆ, ಮತ್ತು ಯೇಸು ಸ್ವಾಮಿ ಏನಾದರೂ ಅಂದ್ಕೊಂಡ್ರೆ, ಅಲ್ಲಿ ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದ್ದಾರೆ, ನಾವು ಸಪ್ಪಳ ಮಾಡಿದರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಮೇಲೆ ನಮ್ಮನ್ನು ಕೆಳಗಿಳಿಸ್ತಾರೆ, ಬೈತಾರೆ, ಅದೆಲ್ಲ ಆಗದೇ ಇರುವುದು. ನಾವು ಈ ಬಾಡಿಯನ್ನು ತೊಗೊಂಡು ಅಥವಾ ಈ ರೋಗಿಯನ್ನು ಮೇಲೆ ಕೆತ್ತುವಾಗ ಹಾಸಿಗೆಯಿಂದ ಬಿದ್ದು ಬಿಟ್ಟರೆ, ಮಾಡಿದರೆ ಎಂಬ ಯಾವ ಸಂಶಯ ಅವರಲ್ಲಿ ಬಂದದ್ದೇ ಆದರೆ ಆ ಮಾಳಿಗೆ ಮೇಲೆ ಹತ್ತಲಿಕ್ಕಾಗ್ತಿರಲಿಲ್ಲ, ಆ ರೋಗಿಯನ್ನು ಸ್ವಾಮಿಯ ಬಳಿಗೆ ಇಳಿಸ್ಲಿಕ್ಕಾಗ್ತಿರಲಿಲ್ಲ. ಆದ್ದರಿಂದ ದೇವರು ಅವರ ನಂಬಿಕೆಯನ್ನು ನೋಡಿದ, ಅವರ ಧೈರ್ಯವನ್ನು ನೋಡಿದ, ಹಾಗೂ ಅವರಲ್ಲಿದ್ದಂಥ ಸಹಕಾರ ಕೊಡುವ ಮನಸ್ಸನ್ನು ನೋಡಿದ. ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟದ್ದರಿಂದ ಆ ರೋಗಿಯನ್ನು ಸ್ವಾಮಿ ಬಳಿಗೆ ಕರೆತರುವುದಕ್ಕಾಯಿತು. ಹಾಗೆ ಕೊನೆಯದಾಗಿ ಅವರಲ್ಲಿದ್ದಂಥ ಆ ರೋಗಿಯ ಬಗ್ಗೆ ಇದ್ದಂಥ ಕರುಣೆಯನ್ನು ನೋಡಿದ.
ಆ ಕನಿಕರ, ಆ ವ್ಯಕ್ತಿಯ ಸ್ಥಿತಿಯ ಮೇಲೆ ಅವ್ರಿಗಾದಂಥ ಆ ಕಂಪ್ಯಾಷನ್, ಆ ಕರುಣೆ ಇಂಥ ಒಂದು ಸಾಹಸಕ್ಕೆ ಕೈ ಹಾಕುವ ಹಾಗೆ ಮಾಡಿತು. ಇವತ್ತು ನಾವೆಲ್ಲರೂ ಸಭೆಯಾಗಿ ವೈಯಕ್ತಿಕವಾಗಿ ದೇವರ ಕರುಣೆಯಿಂದ ತುಂಬಿದವರಾಗೋಣ. ಈ ಕರುಣೆ, ಕನಿಕರ ನಮ್ಮ ಹೃದಯದಲ್ಲಿ ಎಲ್ಲವರಿಗೆ ಇರ್ತದೋ ಆವಾಗ ನಮಗೆ ಇನ್ನೊಬ್ಬರ ಬಗ್ಗೆ ಅನುಕಂಪ, ಇನ್ನೊಬ್ಬರ ಬಗ್ಗೆ ಹೃದಯದಲ್ಲಿ ಭಾರ, ಇನ್ನೊಬ್ಬರ ಜೀವನದಲ್ಲಿ ಆಗುತ್ತಿರುವಂಥ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ನಮ್ಮ ಮನಸ್ಸು ತವಕ ಪಡುತ್ತದೆ. ಯೇಸು ಸ್ವಾಮಿ ಕೂಡ ಕನಿಕರವುಳ್ಳ ತಂದೆಯಾಗಿ ಈ ಲೋಕದಲ್ಲಿದ್ದ. ಆತನ ಹಿಂದೆ ಬರುತ್ತಿದ್ದಂಥ ಮಹಾಸಮೂಹವನ್ನು ನೋಡಿ ಕನಿಕರಪಟ್ಟು ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದಾರಲ್ಲ ಎಂಬುದಾಗಿ ಯೋಚಿಸಿದ. ರಾತ್ರಿ ಹಗಲು ಅವರ ಜೊತೆ ಇದ್ದು ಕಾರ್ಯ ಮಾಡಿದ, ಸೇವೆ ಮಾಡಿದ ಸಂಗತಿಗಳು ಸುವಾರ್ತೆಯಲ್ಲಿ ಬರೆದಿವೆ. ಆದ್ದರಿಂದ ಪ್ರಿಯರೇ, ಒಬ್ಬ ವ್ಯಕ್ತಿ ದೇವರ ಬಳಿಗೆ ನಡೆಸಲ್ಪಡಬೇಕಾಗಿದ್ದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಸಭೆಯಲ್ಲಿ ಇನ್ನೂ ಅನೇಕರು ಸತ್ಯವಾದ ನಿಜವಾದ ಯೇಸು ಕ್ರಿಸ್ತನನ್ನು ಕಂಡು ನಿಮ್ಮ ಹಾಗೆ ಇಲ್ಲಿ ಕುಳಿತು ಆರಾಧನೆ ಮಾಡುವವರು, ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿದವರಾಗಿ ಜೀವಿಸಬೇಕಾಗಿದ್ದರೆ ನಾವು ಕೂಡ ಈ ಗುಣಗಳನ್ನು ಹೊಂದಿರಬೇಕು. ನಮ್ಮಲ್ಲಿ ನಂಬಿಕೆ, ನಮ್ಮಲ್ಲಿ ಧೈರ್ಯ, ನಮ್ಮಲ್ಲಿ ಸಹಕರಿಸುವ ಮನೋಭಾವನೆ, ಹಾಗೂ ನಾವೆಲ್ಲರೂ ದೇವರ ಕನಿಕರದಿಂದ ತುಂಬಿದವರಾಗಿರಬೇಕು. ಆ ಕನಿಕರ ನಮ್ಮನ್ನು ಬಹಳ ವಿನಮ್ರವಾದ ಜೀವನಕ್ಕೆ ನಡೆಸ್ತದೆ, ತಗ್ಗಿಸಿಕೊಳ್ಳುವುದಕ್ಕೆ ನಡೆಸ್ತದೆ. ನಾವು ಇನ್ನೊಬ್ಬರ ಬಗ್ಗೆ ಪ್ರಾರ್ಥನೆ ಮಾಡುವಾಗ ಆ ಕನಿಕರ ನಮ್ಮಲ್ಲಿ ತುಂಬಿ ಭಾರದಿಂದ, ಕಣ್ಣೀರಿನಿಂದ ಆತನಲ್ಲಿ ಬೇಡಿಕೊಳ್ಳುವುದಕ್ಕೆ ಅದು ಒತ್ತಾಯಿಸ್ತದೆ. ಅದೆಲ್ಲವನ್ನ ಮಾಡಿಕೊಡುವ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರಬೇಕು. ಆ ಪವಿತ್ರಾತ್ಮನ ಒತ್ತಡ ನಮಗೆ ಸಿಗುವುದಾದರೆ ಆ ಅಭಿಷೇಕದಿಂದಾಗಿ ಈ ಎಲ್ಲ ಗುಣಗಳು ನಾವು ಅಳವಡಿಸಿಕೊಂಡವರಾಗಿ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿಯನ್ನು ಸೇರಿಸಿಕೊಳ್ಳೋಣ, ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಸೇರಿಸಿಕೊಳ್ಳೋಣ. ಯೇಸು ಸ್ವಾಮಿ ಇರುವ ಮನೆಯಲ್ಲಿ, ಹೃದಯದಲ್ಲಿ ಒಂದು ವಿಶಿಷ್ಟವಾದ ಆನಂದ, ವಿಶಿಷ್ಟವಾದ ಯಾರೂ ಕೊಡಲಾರದ ಸಂತೋಷ, ನೆಮ್ಮದಿ, ಹೌರವಾದ ಭಾವನೆ, ಅದರೊಟ್ಟಿಗೆ ಭಕ್ತರ ಅನ್ಯೋನ್ಯತೆ, ಪಾಪ ಪರಿಹಾರ ಹಾಗೂ ಕಷ್ಟಗಳಿಂದ ಬಿಡುಗಡೆ ಮತ್ತು ಜನರೆಲ್ಲರೂ ದೇವರನ್ನು ಕೊಂಡಾಡುವಂಥ ಒಂದು ಸಾಕ್ಷಿ ಜೀವನದ ವಾತಾವರಣ ನಿರ್ಮಾಣವಾಗ್ತದೆ. ಹೀಗಾಗಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡುವ. ಕೃಪಾಳು ದೇವರೇ, ಪ್ರೀತಿಯಿಂದ ನೀನು ಕೊಟ್ಟ ಈ ಪರಿಶುದ್ಧ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಪಾರ್ಶ್ವವಾಯು ರೋಗಿಯ ಸ್ವಸ್ಥತೆಯ ಘಟನೆಯ ಮೂಲಕ ದೇವರೇ ನಮ್ಮೊಂದಿಗೆ ಮಾತನಾಡಿದ್ದಿ. ನಮ್ಮ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ, ನಮ್ಮ ಕುಟುಂಬವೆಂಬ ಮನೆಯಲ್ಲಿಯೂ ಕೂಡ ನಿನ್ನನ್ನೇ ಸೇರಿಸಿಕೊಳ್ಳಬೇಕು ಎಂಬುದಾಗಿ ನಮಗೆ ಉಪದೇಶ ಮಾಡಿದ್ದಿ. ಯೇಸು ಸ್ವಾಮಿ, ನೀನು ಎಲ್ಲರನ್ನೂ ಪ್ರೀತಿಸುತ್ತಿ, ಎಲ್ಲರ ಕಷ್ಟಗಳನ್ನು ನಿನ್ನ ಕಷ್ಟಗಳೆಂದು ಭಾವಿಸಿ ಅವರನ್ನು ಪರಿಹಾರಕ್ಕೆ ನಡೆಸುವನಾಗಿದ್ದಿ. ಎಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿಯೇ ನೀನು ಶಿಲುಬೆಯ ಮೇಲೆ ನಿನ್ನ ಪ್ರಾಣವನ್ನೇ ಕೊಟ್ಟಿದ್ದಿ, ನಿನ್ನ ರಕ್ತವನ್ನು ಚೆಲ್ಲಿದ್ದಿ. ಇವತ್ತಿಗಾದರೂ ಸ್ವಾಮಿ, ನಾವು ಹೃದಯ ಕಠಿಣ ಮಾಡಿಕೊಳ್ಳದೆ, ನಾವು ಯಾವುದೇ ಧರ್ಮದವರಾಗಿದ್ದರು, ಯಾವುದೇ ಜಾತಿಯವರಾಗಿದ್ದರು, ಯಾವುದೇ ಪಂಗಡದವರಾಗಿದ್ದರು, ಕ್ರೈಸ್ತರೇ ಆಗಿದ್ದರು, ನಿನಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡುವಂತೆ, ನಮ್ಮ ಪಾಪ ಪರಿಹಾರ ನಿನ್ನಲ್ಲಿಯೇ ಇರುವುದರಿಂದ ಆದಷ್ಟು ಬೇಗನೆ ಅದನ್ನು ಕಂಡುಕೊಂಡು ನಿನ್ನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವಂತೆ ಆಶೀರ್ವದಿಸು. ನಮಗಿರುವ ಕಷ್ಟದಲ್ಲಿ, ನಷ್ಟದಲ್ಲಿ, ನಮಗಿರುವ ರೋಗಗಳಲ್ಲಿ, ನೋವುಗಳಲ್ಲಿ ಯೇಸುವೆ, ನಾವು ನಿನ್ನ ಮೇಲೆ ಭರವಸವಿಟ್ಟಿದ್ದೇವೆ. ಪರಿಹಾರವನ್ನು ನೀನು ಅನುಗ್ರಹಿಸು. ನಾವು ಕರ್ತನೆ ಐಕ್ಯತೆಯಲ್ಲಿ, ಧೈರ್ಯದಲ್ಲಿ, ಕರುಣೆಯಲ್ಲಿ ಆಸಕ್ತರಾಗಿದ್ದು ಪರಸ್ಪರ ಸಹಕಾರದಿಂದ ಕ್ರಿಸ್ತನ ಬಳಿಗೆ ಅನೇಕರನ್ನು ನಡೆಸುವ ವಿಶ್ವಾಸಿಗಳು, ಸಭೆಯೂ ಆಗಿರುವ ಹಾಗೆ ಕರ್ತನೆ ನೀನು ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತಾ, ನಮ್ಮ ಈ ಸಭೆಯನ್ನು ಇವತ್ತು ನಿನ್ನ ವಾಕ್ಯವನ್ನು ಕರ್ತನೆ ಆಲಿಸುತ್ತಿರುವ ಎಲ್ಲ ನಮ್ಮ ಪ್ರಿಯರನ್ನು ಆಶೀರ್ವದಿಸು. ಆನ್ಲೈನ್ನಲ್ಲಿ, ಫೇಸ್ಬುಕ್ಕಲ್ಲಿ ಕುಳಿತು ನಮ್ಮೊಂದಿಗೆ ಈ ವಾಕ್ಯವನ್ನು ಧ್ಯಾನ ಮಾಡಿದ ಎಲ್ಲರನ್ನೂ ಆಶೀರ್ವದಿಸು. ಅವರ ವ್ಯವಹಾರಗಳನ್ನು, ಉದ್ಯೋಗಗಳನ್ನು, ಇವತ್ತು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಮಾಡುವ ಎಲ್ಲ ಪ್ರಯತ್ನ, ಪ್ರಯಾಣಗಳನ್ನು ಆಶೀರ್ವದಿಸು.
ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸ್ವಾಮಿ ನಿನ್ನ ಕೈಗಳಲ್ಲಿ ಸುಭದ್ರವಾಗಿರುವಂತೆ ನೋಡಿಕೋ. ಕಷ್ಟದಲ್ಲಿ ಯಾರಿದ್ದಾರೋ, ರೋಗದಲ್ಲಿ ಯಾರಿದ್ದಾರೋ, ನೋವಿನಲ್ಲಿ ಯಾರಿದ್ದಾರೋ, ಈ ಪಾಪದ ಬಂಧನದಿಂದ ಬಿಡುಗಡೆಯಾಗಬೇಕೆಂಬುದಾಗಿ ಯಾರೆಲ್ಲ ಸ್ವಾಮಿ ಪ್ರಯತ್ನ ಮಾಡುತ್ತಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸಿ ಅವರಿಗೆ ಬೇಕಾದ ಪರಿಹಾರ ಶೀಘ್ರವಾಗಿ ನೀನು ಅನುಗ್ರಹಿಸು. ಸ್ವಸ್ಥತೆಯನ್ನು ಕೊಡು. ಮಾಟ ಮಂತ್ರಗಳ ಕಾಟದಿಂದ ಯಾರು ಸ್ವಾಮಿ ತಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣದೇ ಇದ್ದಾರೋ ಅಂಥವರೆಲ್ಲರ ಮೇಲೆ ಪ್ರಯೋಗವಾದ ಸೈತಾನನ ಎಲ್ಲ ದುಷ್ಟಶಕ್ತಿಗಳ ಕ್ರಿಯೆಗಳನ್ನು ನಿಷ್ಕ್ರಿಯಗೊಳಿಸು. ಅವರಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಯ ಆಳ್ವಿಕೆಯಿಂದ ಬಿಡುಗಡೆ ಮಾಡು. ಸೈತಾನನನ್ನು ಬಿಡುಗಡೆ ಪಡಿಸಿ ದೇವರೇ ಆ ನಿನ್ನ ಮಕ್ಕಳು ಯಥಾರ್ಥವಾಗಿ ಸ್ವಾತಂತ್ರ್ಯವಾಗಿ ನಿನ್ನನ್ನು ಸೇವಿಸುವ ಹಾಗೆ ಕರ್ತನೇ ನೀನು ಕೃಪೆ ಮಾಡು. ನಿಂದಿನ ನಮ್ಮೆಲ್ಲ ಆಲೋಚನೆ ವಿಚಾರಗಳನ್ನು ಕಾರ್ಯಕ್ರಮಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ದೇವರೇ. ಈ ಬೆಳಗಿನಿಂದ ತಿರುಗಿ ಸಾಯಂಕಾಲ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬರುವವರೆಗೂ ನಮ್ಮೊಂದಿಗಿದ್ದು ಆಶೀರ್ವದಿಸಿ ಮುನ್ನಡೆಸೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕಳೆದ 3 ದಿನಗಳಿಂದ ಮತ್ತು ಇಂದಿನ ಬೆಳಗಿನ ಆರಾಧನೆಯಲ್ಲಿ ಅತ್ಯುತ್ತಮವಾಗಿ ಸಂದೇಶಗಳನ್ನು, ಅದರ ಹಿನ್ನೆಲೆಗಳನ್ನು ತಿಳಿಸಿ ನಮ್ಮ ನಡೆ, ನುಡಿ, ಕ್ರಿಯೆ, ಕೆಲಸ ಕರ್ತನನ್ನು ಅಂಗೀಕರಿಸುವಂತೆ ಎಚ್ಚರಿಸಿದ ದೇವರ ಸೇವಕರಾದಂಥ ರೆವರೆಂಡ್ ಪೌಲ್ ಸಿಂಧೆ ಅಯ್ಯನವರಿಗೂ ಹಾಗೂ ಅಮ್ಮನವರಿಗೂ ಸಭಾಪಾಲಕರ ಪರವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುವುದಾಗಿದೆ. ನಾವು ಕೊನೆಯದಾಗಿ ಹಾಡುವ ಗೀತೆಗಳಲ್ಲಿ 69ನೇ ಗೀತವನ್ನು ಹಾಡಿಕೊಳ್ಳೋಣ. 60 ಮೊದಲಿನ 2 ಚರಣಗಳನ್ನು
ಎದ್ದು ನಿಂತುಕೊಂಡು ಕರ್ತನ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸೋಣ. ಕ್ರಿಸ್ತನ ಸಮಾಧಾನದಿಂದ ತುಂಬಿದವರಾಗಿ ಲೋಕದೊಳಗೆ ಹೊರಟು ಹೋಗಿರಿ. ಕರ್ತನ ಮಕ್ಕಳಾಗಿ ಬಾಳಿರಿ. ಇಂದು ನೀವು ಕೈ ಹಾಕುವ ಎಲ್ಲ ನಿಮ್ಮ ಕೆಲಸದಲ್ಲಿ, ಪ್ರಯತ್ನದಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರ ವಹಿವಾಟುಗಳಲ್ಲಿ ಆತನ ಆಶೀರ್ವಾದ ನಿಮ್ಮೊಂದಿಗಿದ್ದು ನೀವು ಲಾಭದೊಡನೆ ನಿಮ್ಮ ಮನೆಗಳಿಗೆ ಹಿಂತಿರುಗಿ ಬರುವಂತಾಗಲಿ. ದೇವರ ಕೃಪೆ, ದೇವರ ಆಶೀರ್ವಾದ ನಿಮ್ಮೊಂದಿಗಿರುವ ಹಾಗೆ ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ಆ ತ್ರಯೇಕ ದೇವರ ನಡೆಸುವಿಕೆ ನಿತ್ಯ ಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ವಾಸವಾಗಿರಲಿ. ಆಮೆನ್.